ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಸಾಮಾನ್ಯ ಪತ್ರಿಕೆ ಏನು 100 ಮಾರ್ಕ್ಸಿಗೆ ಇರುತ್ತಲ್ಲ, ಆ ಒಂದು 100 ಮಾರ್ಕ್ಸಿಗೆ 13 ಮಾರ್ಕ್ಸಿಗೆ ಕಂಪ್ಯೂಟರ್ ಕೇಳ್ತಾರೆ. ಹಾಗಾಗಿ ಕಂಪ್ಯೂಟರ್ ಮೇಲೆ ನಾನು ಸಿಲೆಬಸ್ ಹೇಳಿದ್ದೀನಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೋತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ PSTR, HSTR, GPSTR 3 ಎಕ್ಸಾಮ್ಗಳಿಗೂ ಈ ಒಂದು ಟಾಪಿಕ್ ಏನಿರುತ್ತೆ ರಿಲೇಟೆಡ್ ಇರುತ್ತೆ. ಅದಕ್ಕೋಸ್ಕರ ಟೀಚರ್ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಅದೇ ರೀತಿ ನಾನು ಇಂಗ್ಲೀಷ್ಗೆ ಸೈಕಾಲಜಿ ಮತ್ತು GK ಪೇಪರ್ ಅಷ್ಟರದ ಒಂದು GKಯಲ್ಲಿ ಅಂದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತಲ್ಲ ಆ ಒಂದು ಎಲ್ಲ ಸಬ್ಜೆಕ್ಟ್ ಮೇಲೆ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮೆಥಡ್ ಪೇಪರ್ ಆದಂತಹ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನು ವಾಚ್ ಮಾಡಿ ಅಂತ ಹೇಳ್ತಾ, ಹಿಂದಿನ ತರಗತಿಯಲ್ಲಿ ನಾವು ಇನ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಔಟ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ಪುಟ್ ಸಾಧನಗಳಂದರೆ ಕಂಪ್ಯೂಟರ್ಗಳಿಗೆ ಏನು ಮಾಡ್ತವೆ, ಅಗತ್ಯವಾದಂಥ ಮಾಹಿತಿಯನ್ನು ರವಾನೆ ಮಾಡೋದಕ್ಕೆ ನಾವು ಇನ್ಪುಟ್ ಸಾಧನಗಳು ಅಂತೇಳಿ ಕರಿತೀವಿ. ಹಾಗಾದರೆ ಔಟ್ಪುಟ್ ಸಾಧನಗಳಂದ್ರೇನು? ಔಟ್ಪುಟ್ ಸಾಧನಗಳು ಕಂಪ್ಯೂಟರ್ ಬಳಕೆದಾರರಿಗೆ ಮಾಹಿತಿಯನ್ನು ಅಥವಾ ಏನು ಮಾಡ್ತೇವೆ ಫಲಿತಾಂಶವನ್ನು ಬಿತ್ತರಿಸ್ತವೆ. ಔಟ್ಪುಟ್ ಸಾಧನಗಳು ಕಂಪ್ಯೂಟರ್ ಬಳಕೆ ಮಾಡುವಂಥವರಿಗೆ ಏನು ಮಾಡ್ತೇವೆ, ಮಾಹಿತಿಯನ್ನು ಅಥವಾ ಫಲಿತಾಂಶವನ್ನು ಏನು ಮಾಡ್ತಾವೆ ಬಿತ್ತರಿಸ್ತವೆ. ಇದಕ್ಕೇನಂತೀವಿ ಮಾನಿಟರ್. ಇದು ಔಟ್ಪುಟ್ ಸಾಧನಗಳು ಅಂತೇಳಿ ಕರಿತೀವಿ. ಔಟ್ಪುಟ್ ಸಾಧನಗಳಲ್ಲಿ ಯಾವ್ಯಾವ ಬರ್ತಾವೆ ನೋಡಿರಿ: ಮಾನಿಟರ್, ಪ್ರಿಂಟರ್, ಪ್ರೊಜೆಕ್ಟರ್, ಸ್ಪೀಕರ್, ಇಯರ್ಫೋನ್. ಇವು ಇಷ್ಟು ಏನು ಬರ್ತಾವೆ ಅಂದರೆ ಔಟ್ಪುಟ್ ಸಾಧನದಲ್ಲಿ ಬರ್ತವೆ. ಇನ್ಪುಟ್ ಸಾಧನದಲ್ಲಿ ನಮಗೆ 15 ಅಲ್ಲಿ ಇನ್ಪುಟ್ ಸಾಧನಗಳಲ್ಲಿ ಹೇಳಿದ್ದೀನಿ. ಯಾರ ಕ್ಲಾಸ್ ನೋಡ್ಕೊಳ್ರಿ ಒಂದ್ಸರಿ. ಇವಾಗ ಮಾನಿಟರ್ ಅಂದರೆ ಟಿ ವಿ ಪರದೆಯನ್ನು ಹೋಲುವಂತಿರ್ತೈತಿ. ಇದು ಯಾವುದು ಮಾನಿಟರು? ಮಾಹಿತಿಯನ್ನು ಬಳಕೆದಾರರಿಗೆ ಪ್ರದರ್ಶಿಸುವ ಒಂದು ಸಾಧನ ಈ ಒಂದು ಔಟ್ಪುಟ್ ಸಾಧನವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಟಿ ವಿ ರೀತಿ ಕಾಣ್ತಾಯಿದ್ದು ಮಾಹಿತಿಯನ್ನು ಏನು ಮಾಡ್ತದೆ ಅಂದರೆ ಬಳಕೆದಾರರಿಗೆ ಪ್ರದರ್ಶನ ಮಾಡುವಂಥ ಒಂದು ಸಾಧನಕ್ಕೆ ನಾವು ಮಾನಿಟರ್ ಅಂತೇಳಿ ಕರಿತೀವಿ. ಪರದೆಯ ಮೇಲೆ ಬಿತ್ತರಿಸುವಂಥ ಡಿಸ್ಪ್ಲೇ ನಾವೇನಂತೀವಿ ಅಂದರೆ ಸಾಫ್ಟ್ ಕಾಪಿ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಅದಕ್ಕೆ ಸಾಫ್ಟ್ ಕಾಪಿ ಅಂಥೇಳಿ ಕರಿತೀವಿ. ಮಾನಿಟರ್ಗಳನ್ನು ನಾವೇನಂತೀವಿ VDU ಅಂತ ಕೂಡ ಕರಿತೀವಿ. VDU ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂಥೇಳಿ ಕರಿತೀವಿ. ಓಕೆ. ಮಾನಿಟರ್ ಮೇಲೆ ಬಿತ್ತರಿಸುವಂಥ ಡಿಸ್ಪ್ಲೇ ಚಿತ್ರಗಳು ಮತ್ತು ಸಣ್ಣ ಸಣ್ಣ ಚುಕ್ಕಿಗಳಿಗೆ ಏನಂತೀವಿ ನಾವು? ಓಕೆ, ಪಿಕ್ಸೆಲ್ಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಓಕೆ, ಪಿಕ್ಸೆಲ್ಸ್ ಅಂತೇಳಿ ಕರಿತೀವಿ. ಹಾಗೆ ಮಾನಿಟರ್ ಗುಣಮಟ್ಟವನ್ನು ನಾವೇನು ಮಾಡ್ತೀವಿ? ರಿಸಲ್ಯೂಷನ್ಗಳಲ್ಲಿ ಅಳಿತೀವಿ. ಇದರಲ್ಲಿ ಅಳಿತೀವಿ, ರಿಸಲ್ಯೂಷನ್ಗಳಲ್ಲಿ ಅಳಿತೀವಿ. ಹಾಗಾದರೆ ರಿಸಲ್ಯೂಷನ್ ಹೆಚ್ಚಾಗಿದ್ದರೆ ಮಾನಿಟರ್ಗಳ ಗುಣಮಟ್ಟ ಏನಾಗಿರ್ತೈತೆ? ಹೆಚ್ಚಾಗಿರ್ತೈತೆ ಮತ್ತು ಚೆನ್ನಾಗಿದೆ ಅಂತ ಅರ್ಥ. ಇದು ಏನು ಮಾಡ್ತೀವಿ ಅಂದರೆ ನಾವು ಪರದೆಯ ಮೇಲೆ ಒಂದು ಡಿಸ್ಪ್ಲೇ ಆಗ್ತಾವಲ್ಲ, ಡಿಸ್ಪ್ಲೇ ಆಗುವಂಥ ಮಾಹಿತಿ ಅಂತ ಸಾಫ್ಟ್ ಕಾಪಿ ಅಂತೇಳಿ ಕರಿತೀವಿ. ಮಾನಿಟರ್ಗೆ ನಾವು VDU ಅಂತ ಕೂಡ ಕರಿತೀವಿ. VDU ಅಂದ್ರೇನು? ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಾರೆ. ಹಾಗೆ ಮಾನಿಟರ್ ಮೇಲೆ ಏನು ಮಾಡ್ತೇವೆ? ಚಿಕ್ಕ ಅಂದರೆ ಸಣ್ಣ ಸಣ್ಣ ಚುಕ್ಕಿಗಳ ಆಧಾರದ ಮೇಲೆ ಚುಕ್ಕಿ ಕಾಣ್ತಾವಲ್ಲ, ಅದಕ್ಕೇನಂತೀವಿ ನಾವು? ಪಿಕ್ಸೆಲ್ಸ್ ಅಂತೇಳಿ ಕರಿತೀವಿ. ಮಾನಿಟರ್ಗಳ ಗುಣಮಟ್ಟ ಎದರಲ್ಲಿ ಅಳತೆ ಮಾಡ್ತೀವಿ ನಾವು ಅಂದರೆ ರಿಸಲ್ಯೂಷನ್ಗಳಲ್ಲಿ ಅಳತೆ ಮಾಡ್ತೀವಿ. ರಿಸಲ್ಯೂಷನ್ ಚೆನ್ನಾಗಿತ್ತು ಅಂದರೆ ಮಾನಿಟರ್ ಒಳ್ಳೆಯ ಗುಣಮಟ್ಟದಾಗಿದೆ ಅಂಥೇಳಿ ಅರ್ಥ. ಅದು ನೋಡಿರಿ, ರಿಸಲ್ಯೂಷನ್ ಎಂಬ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ದಿಕ್ಕುಗಳಲ್ಲಿ ರಚನಾತ್ಮಕವಾಗಿ ಇರುವಂತಹ ಚುಕ್ಕೆಗಳ ಸಂಖ್ಯೆಗಳನ್ನು ನಾವು ಏನಂತೀವಿ? ರಿಸಲ್ಯೂಷನ್ ಅಂತೇಳಿ ಕರಿತೀವಿ. ರಿಸಲ್ಯೂಷನ್ ಹೆಂಗಿರುತ್ತೆ ಅಂದರೆ ಲಂಬ ಅಂದರೆ ಹಾರಿಜೆಂಟಲ್, ಅಡ್ಡ ಅಂದರೆ ವರ್ಟಿಕಲ್ ದಿಕ್ಕುಗಳಲ್ಲಿ ಏನು ಮಾಡ್ತೇವೆ? ರಚನಾತ್ಮಕವಾಗಿ ಇರುವಂತಹ ಚುಕ್ಕೆಗಳ ಸಂಖ್ಯೆಗಳನ್ನು ರಿಸಲ್ಯೂಷನ್ ಅಂತೇಳಿ ಕರಿತೀವಿ. ಏನಿರ್ತವೆ? ಇವು ಲಂಬವಾಗಿರ್ತವಂತೆ, ಹಾಗೆ ಅಡ್ಡವಾಗಿ ಅಂದರೆ ಹಾರಿಜೆಂಟಲ್, ವರ್ಟಿಕಲ್ ಮತ್ತು ರಚನಾತ್ಮಕವಾಗಿ ಎರಡೂ ದಿಕ್ಕುಗಳಲ್ಲಿ ಏನಾಗಿರ್ತೈತೆ? ರಚನಾತ್ಮಕವಾಗಿ ಅಂದರೆ ಆ ರೀತಿ ಅರೇಂಜ್ ಮಾಡಿರ್ತಾರೆ. ಅರೇಂಜ್ ಮಾಡಿರುವಂಥ ಚುಕ್ಕಿಗಳ ಸಂಖ್ಯೆಗಳನ್ನು ಅಂತೀವಿ ರಿಸಲ್ಯೂಷನ್ ಅಂತೇಳಿ ಕರಿತೀವಿ. ಇವಾಗ ಪರದೆಯ ಗಾತ್ರ
ಕರ್ಣರೇಖೆಯ ಗಾತ್ರವನ್ನು ಸೂಚಿಸ್ತದೆ. ಪರದೆಯ ಗಾತ್ರ ಏನು ಸೂಚಿಸ್ತದೆ ಅಂತ ಕೇಳಿದ್ರೆ ಅದು ಕರ್ಣರೇಖೆಯ ಗಾತ್ರವನ್ನು ಸೂಚಿಸ್ತೈತೆ. ಈಗ ಮಾನಿಟರ್ಗಳಲ್ಲಿ ಮಾನಿಟರ್ನ ಪ್ರಕಾರಗಳು. ಮಾನಿಟರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು ನೋಡ್ತೀವಿ. ಇಲ್ಲಿ ನೋಡ್ರಿ, ಒಂದು ಏಕವರ್ಣೀಯ ಮಾನಿಟರ್. ಇವುಗಳು ಕಪ್ಪು ಬಿಳುಪು ದರ್ಶಕ, ಅಂದರೆ ಕಪ್ಪು ಮತ್ತು ಬಿಳಿ ಎರಡೇ ಕಲರ್ಸ್ ಇರ್ತವೆ ಈ ಒಂದು ಮಾನಿಟರಲ್ಲಿ. ಅದಕ್ಕೋಸ್ಕರ ಇವು ಏಕವರ್ಣೀಯ ಮಾನಿಟರ್ ಅಂತೇಳಿ ಕರಿತೀವಿ. ಇವಾಗ ಮತ್ತೇನಿರ್ತಂದರೆ ಒಂದು ಬಣ್ಣವನ್ನು ಮಾತ್ರ ಕಪ್ಪು ಅಥವಾ ಬಿಳುಪು ಮಾನಿಟರ್ ಮೇಲೆ ಏನು ಮಾಡ್ತದೆ ಪ್ರದರ್ಶನ ಮಾಡ್ತದೆ. ಕಪ್ಪು ಇಲ್ಲಾಂದರೆ ಬಿಳುಪು ಎರಡೇ ಕಲರ್ ಅನ್ನೋದು ತೋರಿಸೋದರಿಂದ ಇದಕ್ಕೆ ಅಂತೀವಿ ಏಕವರ್ಣೀಯ ಮಾನಿಟರ್ ಅಂತೇಳಿ ಕರಿತೀವಿ. ಕಪ್ಪು ಬಣ್ಣದ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣವನ್ನು ಏನು ಮಾಡ್ತದೆ ಉತ್ಪಾದಿಸುವ ಮೂಲಕ ಮಾಹಿತಿಯನ್ನು ಏನು ಮಾಡ್ತದೆ ಮಾನಿಟರ್ ಮೇಲೆ ಪ್ರದರ್ಶನ ಮಾಡ್ತದೆ. ಮಾನಿಟರ್ ಮೇಲೆ ಈ ಒಂದು ಮಾಹಿತಿಯನ್ನು ಇದು ತೋರಿಸ್ತೈತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬಹುವರ್ಣೀಯ ಮಾನಿಟರ್. ಬಹುವರ್ಣೀಯ ಮಾನಿಟರಲ್ಲಿ ನೋಡಿರಿ, ಇವು ಬಣ್ಣದ ದರ್ಶಕ. ಬಹುವರ್ಣೀಯ ಅಂದ್ರೆ ಇದರಲ್ಲಿ ಬಣ್ಣ ಇದ್ದಾವೆ ಅಂತ ಅರ್ಥ. ಇದು ಒಂದೇ ಬಾರಿಗೆ ಏನು ಮಾಡ್ತದೆ ಹಲವಾರು ಬಣ್ಣಗಳನ್ನು ಮಾಡ್ತದೆ ಮಾನಿಟರ್ ಮೇಲೆ ಪ್ರದರ್ಶನ ಮಾಡ್ತದೆ. ಅಂದರೆ ಮಾನಿಟರ್ ಮೇಲೆ ಹಲವಾರು ಬಣ್ಣಗಳು ಒಂದೇ ಬಾರಿಗೆ ತೋರಿಸ್ತದೆ. ಸುಮಾರು ಇದು ಏನು ಮಾಡ್ತದೆ ಅಂದರೆ ಒಂದೇ ಬಾರಿಗೆ 250 ಬಣ್ಣಗಳನ್ನು ಮಾನಿಟರ್ ಮೇಲೆ ಪ್ರದರ್ಶನ ಮಾಡ್ತೈತೆ. ಅದಕ್ಕೋಸ್ಕರ ಇದು ಬಹುವರ್ಣೀಯ ಮಾನಿಟರ್ ಅಂತೇಳಿ ಕರಿತೀವಿ. ಇವಾಗ ಮಾನಿಟರಲ್ಲಿ ಇನ್ನೂ ಬೇರೆ ಪ್ರಕಾರ ಇದೆ ನೋಡ್ರಿ. ಇದರಲ್ಲಿ ಮತ್ತೆ ಮುಖ್ಯವಾಗಿ CRT ಮಾನಿಟರ್ ಅಂತೇಳಿ ಕರಿತೀವಿ. CRT ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ ಅಂತೇಳಿ. ಇವು ಕ್ಯಾಥೋಡ್ ರೇ ಟ್ಯೂಬ್ ಬಳಸಿ ಚಿತ್ರಗಳ ಮೇಲೆ ಏನು ಮಾಡ್ತೈತೆ ಪರದೆಯ ಮೇಲೆ ತೋರಿಸ್ತದೆ. ಕ್ಯಾಥೋಡ್ ರೇ ಬಳಸಿ ಏನು ಮಾಡ್ತೈತೆ ಚಿತ್ರಗಳನ್ನು ಪರದೆಯ ಮೇಲೆ ತೋರಿಸ್ಪಡ್ತೈತೆ. ಇದರಲ್ಲಿ ಎಲೆಕ್ಟ್ರಾನಿಕ್ ಕಿರಣಗಳ ಹಿಂದೆ ಮುಂದೆ ಚಲಿಸುವುದರಿಂದ ಪರದೆಯ ಮೇಲೆ ಏನು ಮಾಡ್ತೈತೆ ಚಿತ್ರಗಳು ಪ್ರದರ್ಶಿಸುವ ಹಾಗೆ ಈ ಒಂದು CRT ಮಾನಿಟರ್ ಮಾಡ್ತೈತೆ. ಇದರ ಪರದೆಯೇ ಫಾಸ್ಫರಸ್ ಎಂಬ ಎಲಿಮೆಂಟ್ನಿಂದ ಆವರಿಸಿದೆ. ಫೆರಡೈನೈಟ್ ಬ್ರೂನವರು ಏನು ಮಾಡ್ತಾರೆ 1897ರಲ್ಲಿ ಈ ಒಂದು CRT ಮಾನಿಟರ್ನ ಕಂಡುಹಿಡಿತಾರೆ. ಈಗ ಎರಡನೇದು LED ಮಾನಿಟರ್. LED ಮಾನಿಟರ್ ಬಂದಿದೆ. ಇವಾಗ LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತೇಳಿ. ಏನು ಲೈಟ್ ಎಮಿಟಿಂಗ್ ಡಯೋಡ್ ಅಂತೇಳಿ. ಇವುಗಳಲ್ಲಿ ಮಾನಿಟರ್ಗಳು ಏನು ಮಾಡ್ತವೆ ಅಂದರೆ ವಿದ್ಯುತ್ ಸರಬರಾಜದ ತಕ್ಷಣ ಏನು ಮಾಡ್ತದೆ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸ್ತದೆ. ಆ ಒಂದು ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸುವುದರಿಂದ ಇದೇನು ಮಾಡ್ತದೆ ಕಾರ್ಯವನ್ನು ನಿರ್ವಹಿಸ್ತೈತೆ. ಈ ಮಾನಿಟರ್ಗಳನ್ನು RGB ರೆಡ್, ಗ್ರೀನ್, ಬ್ಲೂ ಬಣ್ಣದೊಂದಿಗೆ ಬಿಳಿ ಬಣ್ಣವನ್ನು ಏನು ಮಾಡ್ತೇವೆ ಫಲಿಸ್ತವೆ. ಬಿಳಿ ಬಣ್ಣವನ್ನು ಕೂಡ ತೋರಿಸ್ತವೆ. ಮಾನಿಟರ್ಗಳನ್ನು HP ಕಂಪನಿಯವರು 1968ರಲ್ಲಿ ಏನು ಮಾಡ್ತಾರೆ ಮೊದಲ ಬಾರಿಗೆ ಬಿಡುಗಡೆ ಮಾಡ್ತಾರೆ. ಇಲ್ಲಿ 3ನೇ ಪ್ರಕಾರ ಬರ್ತದೆ LCD ಮಾನಿಟರ್. ಮಾನಿಟರಲ್ಲಿ 3ನೇ ಪ್ರಕಾರ ಬಂದುಬಿಟ್ಟು LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತೇಳಿ. ಇದು ತೆಳ್ಳನೆಯ ಚಪ್ಪಟೆಯಾದಂಥ ಸಲಕರಣೆಯಾಗಿದೆ. ಇದನ್ನು ಯಾವುದೇ ಬರಹ, ಆಕೃತಿ ಅಥವಾ ಚಲಿಸುವ ಚಿತ್ರಗಳಂತಹ ವಿದ್ಯುನ್ಮಾನದ ಮುಖಾಂತರ ರೂಪಿಸಿ ಮಾಹಿತಿಯನ್ನು ತೋರಿಸುವಂಥದ್ದಕ್ಕೇನಂತೀವಿ ದರ್ಶಕ ಅಥವಾ ಮಾನಿಟರ್ ಅಂತೇಳಿ ಕರಿತೀವಿ. ಇದೇನು ಮಾಡ್ತದೆ ತೆಳ್ಳನೆ ಚಪ್ಪಟೆಯಾದಂಥ ಒಂದು ಸಲಕರಣೆ ಆಗಿರ್ತದೆ. ಇದನ್ನು ಯಾವುದೇ ಬರಹ ಆಗಿರ್ಬೋದು, ಆಕೃತಿ ಅಥವಾ ಚಲಿಸುವಂಥ ಚಿತ್ರಗಳಂತಹ ವಿದ್ಯುನ್ಮಾನ ಮುಖಾಂತರ ಏನು ಮಾಡ್ತದೆ ರೂಪಿಸಿದ ಮಾಹಿತಿಯನ್ನು ತೋರಿಸುವಂಥ ಒಂದು ದರ್ಶಕಕ್ಕೆ ಅಥವಾ ಮಾನಿಟರ್ಗೆ LED ಅಂತೇಳಿ ಕರಿತೀವಿ. ಇದನ್ನು ದೂರದರ್ಶಕ, ಗಡಿಯಾರ, ಕೈ ಗಡಿಯಾರ, ಸಂಗೀತ ಸಾಧನ, ಬ್ಯಾಟ್ರಿ ಚಾಲಿತ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಏನು ಮಾಡ್ತೀವಿ LCD ಮಾನಿಟರನ್ನು ಬಳಸ್ತೀವಿ. ಮತ್ತು 4ನೇ ಪ್ರಕಾರ ಬಂದುಬಿಟ್ಟಿದ್ರಲ್ಲಿ TFT ಮಾನಿಟರ್. TFT ಅಂದರೆ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತೇಳಿ. ಇವುಗಳನ್ನು ಆ್ಯಕ್ಟಿವ್ ಮ್ಯಾಟ್ರಿಕ್ಸ್ ಸ್ಕ್ರೀನ್ ಅಂತ ಕೂಡ ಕರಿತೀವಿ. TFT ಮಾನಿಟರ್ಗೆ ಏನಂತ ಕರಿತೀವಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಆ್ಯಕ್ಟಿವ್ ಮ್ಯಾಟ್ರಿಕ್ಸ್ ಸ್ಕ್ರೀನ್ ಅಂತೇಳಿ ಕರಿತೀವಿ. TFT ಮಾನಿಟರ್ಗಳು LCD ಮಾನಿಟರ್ಗಳಿಗಿಂತ ಏನಾಗಿದ್ದಾವೆ ಉತ್ತಮವಾಗಿದ್ದಾವೆ. ಅದಕ್ಕಿಂತಲೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತವೆ ಇವು ಅಂತ ಅರ್ಥ. ಈ ಮಾನಿಟರ್ಗಳಲ್ಲಿ 1 ರಿಂದ 4 ಟ್ರಾನ್ಸಿಸ್ಟರ್ಗಳನ್ನು ಬಳಸಲ್ಪಡುವುದರಿಂದ ಚಿತ್ರ ಏನಾಗಿರ್ತದೆ ಮತ್ತಷ್ಟು ವರ್ಣರಂಜಿತವಾಗಿ ಮೂಡಿಬರ್ತೈತೆ. ಇದರಲ್ಲಿ TFT ಮಾನಿಟರಲ್ಲಿ. ಇವಾಗ ಪ್ಲಾಸ್ಮಾ ಮಾನಿಟರ್ ಮತ್ತೊಂದು ವಿಧ. ಇದರಲ್ಲಿ ಯಾವುದಂದರೆ ಪ್ಲಾಸ್ಮಾ ಮಾನಿಟರ್ ಬರ್ತೈತೆ. ಪ್ಲಾಸ್ಮಾ ಮಾನಿಟರ್ಗಳಲ್ಲಿ ಪ್ಲಾಸ್ಮಾ ಎಂಬುದು 2 ಗಾಜಿನ ಅಂಕಣಗಳ ನಡುವೆ ಇಡಲಾದಂತಹ ಒಂದು ಪ್ಲೇಸಿಗೆ ಏನಂತೀವಿ ಅಂದರೆ ಅದಕ್ಕೆ ಪ್ಲಾಸ್ಮಾ ಮಾನಿಟರ್ ಅಂತ ಕರಿತೀವಿ. ಇದು ಜಡ ಪ್ರತಿಷ್ಠಿತ ಅನಿಲಗಳ ಮಿಶ್ರಣವನ್ನು ಸೂಚಿಸುತ್ತದೆ. ಯಾವುದು ಪ್ಲಾಸ್ಮಾ. ಜಡ ಅನಿಲಗಳಾದಂತಹ ನಿಯಾನ್, ಎಕ್ಸನ್,
ಮುಖಾಂತರ ಏನು ಮಾಡ್ತೈತೆ ವಿದ್ಯುತ್ತನ್ನು ಹರಿಸುವ ಮೂಲಕ ಪರದೆಯ ಮೇಲೆ ಏನು ಮಾಡ್ಬೋದು ನಾವು ಚಿತ್ರವನ್ನು ಪಡಿಬೋದು. ಪರದೆಯ ಮೇಲೆ ಬಣ್ಣಗಳನ್ನು ಏನು ಮಾಡ್ತಾ ಇದು ಉತ್ಪಾದಿಸ್ತದೆ. ಇದನ್ನು ಕಾಲ್ಮಾನ್ ತೀನಾಯ್ ಎಂಬುವರು ಏನು ಮಾಡ್ತಾರೆ 1961ರಲ್ಲಿ ಕಂಡುಹಿಡಿತಾರೆ. ಯಾರು ಕಂಡುಹಿಡಿದ್ರು ಅಂತೆಲ್ಲ ಏನು ಕೇಳೋದಿಲ್ಲ, ಅಷ್ಟು ತಲೆ ಕಟ್ಸ್ಕೊಂಡ್ರೆ ಸುಮ್ಮನೆ ಸ್ವಲ್ಪ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಔಟ್ಪುಟ್ ಸಾಧನದಲ್ಲಿ ಮಾನಿಟರ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಔಟ್ಪುಟ್ ಸಾಧನ. ಪ್ರಿಂಟರ್ ಕೂಡ ಒಂದು ಔಟ್ಪುಟ್ ಸಾಧನ. ಇದನ್ನು ಕಂಪ್ಯೂಟರ್ನಲ್ಲಿನ ಯಾವುದೇ ಮಾಹಿತಿಯನ್ನು ಹಾಳೆಯ ಮೇಲೆ ಏನು ಮಾಡ್ತೀವಿ ನಾವು ಮುದ್ರಿಸಲಿಕ್ಕೆ, ಅಚ್ಚನ್ನು ಪಡೆಯಲಿಕ್ಕೆ ಏನು ಮಾಡ್ತೀವಿ ಕಂಪ್ಯೂಟರ್ನ ಬಳಸ್ತೀವಿ. ಹಾಳೆಯ ಮೇಲೆ ಮುದ್ರಿಸುವ ಅಥವಾ ಮುದ್ರಿಸಲಾದ ಪ್ರತಿಯನ್ನು ನಾವೇನಂತೀವಿ ಹಾರ್ಡ್ ಕಾಪಿ ಅಂತೇಳಿ ಕರಿತೀವಿ. ಅದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇದ್ದರೆ ಅದು ಸಾಫ್ಟ್ ಕಾಪಿ, ಅದು ನಾವು ಪ್ರಿಂಟ್ ತೆಕ್ಕೊಂಡಿರೋದಕ್ಕೆ ಏನಂತೀವಿ ನಾವು ಹಾರ್ಡ್ ಕಾಪಿ ಅಂತೇಳಿ ಕರಿತೀವಿ. ಮುದ್ರಕಗಳ ಗುಣಮಟ್ಟ ಅಂದರೆ ಕ್ವಾಲಿಟಿಯನ್ನು ಡಿ ಪಿ ಐ ಅಂದರೆ ಡಾಟ್ಸ್ ಪರ್ ಇಂಚ್ ನೆನ್ಪಿಟ್ಕೋಬೇಕು. ಇದನ್ನು ಇಂಪಾರ್ಟೆಂಟು. ಡಾಟ್ಸ್ ಪರ್ ಇಂಚಲ್ಲಿ ನಾವು ಏನು ಮಾಡ್ತೀವಿ ಮುದ್ರಕದ ಒಂದು ಸಾಮರ್ಥ್ಯವನ್ನು ಅಳಿತೀವಿ. ಹಾಗಾದರೆ ಮುದ್ರಕದ ವೇಗವನ್ನು ನಾವು ಎಲ್ಲಿ ಅಳಿತೀವಿ ಅಂತೇಳಿ ನೋಡ್ರಿ. ಮುದ್ರಕದ ವೇಗವನ್ನು CPM ಅಥವಾ LPM ಅಥವಾ PPMಗಳಲ್ಲಿ ಅಳಿತೀವಿ. CPM, LPM, PPMಗಳಲ್ಲಿ ನಾವೇನು ಮಾಡ್ತೀವಿ ಮುದ್ರಕದ ವೇಗವನ್ನು ಅಳಿತೀವಿ. ಸಾಮರ್ಥ್ಯ ಹೇಳುವುದು ಡಾಟ್ ಪರ್ ಇಂಚ್ ಅಂತ ಕರೆದ್ರೆ ವೇಗವನ್ನು ಏನು ಮಾಡ್ತೀವಿ ನಾವು CPM, LPM, PPM ಅಂತ ಕರಿತೀವಿ. CPM ಅಂದರೆ ಕ್ಯಾರೆಕ್ಟರ್ಸ್ ಪರ್ ಮಿನಿಟು, LPM ಅಂದರೆ ಲೈನ್ಸ್ ಪರ್ ಮಿನಿಟು, PPM ಅಂದರೆ ಪೇಜಸ್ ಪರ್ ಮಿನಿಟ್. ಈ ಮೂರರಲ್ಲಿ ನಾವೇನು ಮಾಡ್ತೀವಿ ಮುದ್ರಕದ ವೇಗವನ್ನು ಅಳಿತೀವಿ. ಹಾಗೆ ಮುದ್ರಕದ ವರ್ಗೀಕರಣ ಕ್ಲಾಸಿಫಿಕೇಷನ್ ಹೆಂಗೆ ಮಾಡಿದ್ದಾರೆ ನೋಡಿರಿ. ಮುದ್ರಕದ ವರ್ಗೀಕರಣ ಮುದ್ರಕಗಳನ್ನು ಚುಂಬಕ ಮುದ್ರಕ ಅಂದರೆ ಇವು ರಿಬ್ಬನ್ಗಳನ್ನು ಬಳಸಿಕೊಂಡು ಕಾಗದದ ಮೇಲೆ ಏನು ಮಾಡ್ತೇವೆ ಮಾಹಿತಿಯನ್ನು ರವಾನೆ ಮಾಡ್ತೇವೆ. ಹಾಗಾಗಿ ಇವಕ್ಕೆ ಚುಂಬಕ ಮುದ್ರಣ ಅಥವಾ ಇಂಪ್ಯಾಕ್ಟ್ ಮುದ್ರಣ ಅಂತೇಳಿ ಕರಿತೀವಿ. ಇವು ಚುಂಬಕ ಮುದ್ರಕಗಳು ಪೇಪರ್ ಅಥವಾ ಇಂಕ್ ರಿಬ್ಬನ್ ನಡುವೆ ನೇರ ಭೌತಿಕ ಸಂಪರ್ಕವನ್ನು ಹೊಂದಿರ್ತವೆ. ಇವು ನೋಡುವುದಕ್ಕೆ ಟೈಪ್ ರೈಟರ್ ಥರ ಕಾಣ್ತವೆ. ಯಾವ ಚುಂಬಕ ಮುದ್ರಕಗಳು. ಉದಾಹರಣೆ ಹೇಳಬೇಕಾದ್ರೆ ಯಾವ್ಯಾವ ಚುಂಬಕ ಮುದ್ರಕ ಅಂತ ಹೇಳಿದ್ರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಮತ್ತು ಲೈನ್ ಪ್ರಿಂಟರ್, ಡೈಸಿ ವೀಲ್ ಪ್ರಿಂಟರ್, ಡ್ರಮ್ ಪ್ರಿಂಟರ್. ಈ ರೀತಿ ಎಲ್ಲ ಪ್ರಿಂಟರ್ಗಳು ಏನು ಚುಂಬಕ ಒಂದು ಪ್ರಿಂಟರ್ಗಳಿಗೆ ಉದಾಹರಣೆಗಳು ಆಗಿರ್ತವೆ. ಇವಾಗ ಚುಂಬಕ ಮುದ್ರಕದಲ್ಲಿ ಮತ್ತು ವಿಧಗಳು ಬಂದಿದ್ದಾವೆ ನೋಡ್ರಿ. ಅದರಲ್ಲಿ ಬಿಂದು ಸಮೂಹ ಮುದ್ರಕ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂದರೆ ಏನು ಅಂದರೆ ಇವು ಚುಂಬಕ ಮುದ್ರಕದ ಒಂದು ವಿಧ ಆಗಿದೆ. ಇದು ಚುಂಬಕ ಮುದ್ರಕದಲ್ಲಿ ಬರುವಂಥ ಒಂದು ವಿಧ. ಈ ವಿಧ ಅದು ಇಲ್ಲೆಲ್ಲ ಇದು ಕೊಟ್ಟಿದ್ದೀನಲ್ಲ ಅವೇ ವಿಧಗಳು. ಇದರಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರಲ್ಲಿ ಅಕ್ಷರಗಳು ಪ್ರಿಂಟ್ ಹೆಡ್ ಬಳಸಿ ಚುಕ್ಕಿಗಳಿಂದ ಏನು ಮಾಡ್ತಾರೆ ಮಾಡಲ್ಪಟ್ಟಿರ್ತಾರೆ. ಪ್ರಿಂಟ್ ಹೆಡ್ ಪಿನ್ಗಳ ಒಂದು ಗುಂಪು ಈ ಚುಂಬಕ ಮುದ್ರಕದ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆಗಿದೆ. ಇದರಲ್ಲಿ ಒಂದು ಬಟನ್ ಒತ್ತಿದಾಗ ಪಿನ್ ಏನು ಮಾಡ್ತೈತಿ ಪಿನ್ ಅಕ್ಷರ ಮಾತ್ರ ಏನು ಮಾಡ್ತೈತಿ ಪ್ರಿಂಟ್ ಆಗ್ತೈತಿ. ಅಂದರೆ ಒಂದು ಬಟನ್ ಒತ್ತಿದಾಗ ಪಿನ್ ಮೂಲಕ ಏನು ಮಾಡ್ತೈತೆ ಒಂದು ಅಕ್ಷರ ಮಾತ್ರ ಪ್ರಿಂಟ್ ಆಗ್ತೈತಿ. ಇದರಲ್ಲಿ ರಿಬ್ಬನ್ಗಳನ್ನು ಬಳಸ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ರಿಬ್ಬನ್ಗಳನ್ನು ಬಳಸ್ತಾರೆ. ಇದರಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರಲ್ಲಿ ಇದರ ವೇಗವನ್ನು ನಾವು CPM ಅಲ್ಲಿ ಹೇಳ್ತೀವಿ. CPM ಅಂದರೆ ಏನಂತೇಳಿ ಹೇಳಿದಲ್ಲ ಇವಾಗ ಇದು ಒಂದು ನಿಮಿಷಕ್ಕೆ 500ರಿಂದ ಏನು ಮಾಡ್ತೈತೆ 50ರಿಂದ 500 ಅಕ್ಷರಗಳನ್ನು ಪ್ರಿಂಟ್ ಮಾಡ್ತೈತೆ. ಸೆಂಟ್ರಿನೆಕ್ಸ್ ಅಂದರೆ 101 ಇದು ಮೊದಲ ಏನಾಗ್ತೈತೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆಗಿರ್ತೈತೆ. ಮೊದಲ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಯಾವುದಂದರೆ ಸೆಂಟ್ರನೈಸ್ 101. ಇದನ್ನು ಡಿಜಿಟಲ್ ಇಕ್ವಿಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೂಡ ಕರಿತೀವಿ. DEC ಅಂತೇಳಿ ಕೂಡ ಕರಿತೀವಿ. 1976ರಲ್ಲಿ ಏನಾಗಿದೆ ತಯಾರಿಸಲಾಗಿದೆ. ಈಗ ಲೈನ್ ಪ್ರಿಂಟರ್. ಲೈನ್ ಪ್ರಿಂಟರ್ ನೋಡ್ರಿ. ಇದು ಕೂಡ ಚುಂಬಕ ಮುದ್ರಕದ ಒಂದು ವಿಧ ಆಗಿದೆ ಲೈನ್ ಪ್ರಿಂಟರ್. ಮುದ್ರಕ ಒಂದು ಬಾರಿಗೆ ಏನು ಮಾಡ್ತದೆ ಒಂದು ಸಾಲನ್ನು ಮಾತ್ರ ಮುದ್ರಿಸ್ತೈತಿ. ಅದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಏನು ಮಾಡ್ತಿತ್ತು ಒಂದು ಅಕ್ಷರವನ್ನು ಮುದ್ರಿಸ್ತಿತ್ತು. ಇದು ಏನು ಮಾಡ್ತದೆ ಒಂದು ಸರಿಗೆ ಒಂದು ಸಾಲನ್ನು ಮುದ್ರಣೆ ಮಾಡ್ತೈತಿ. ಯಾವುದು ಲೈನ್ ಪ್ರಿಂಟರ್. ಇದರ ವೇಗವನ್ನು LPMಗಳಲ್ಲಿ ಅಳಿತೀವಿ. ಅದರ ವೇಗವನ್ನು CPMಗಳಲ್ಲಿ ಅಳಿದ್ರೆ ಇದ್ರ ವೇಗ ಏನು ಮಾಡ್ತೀವಿ LPMಗಳಲ್ಲಿ ಅಳಿತೀವಂತೆ. ಹಾಗಾದರೆ LPM ಅಂದರೆ ಏನಂದರೆ ಲೈನ್ ಪರ್ ಮಿನಿಟ್ಸ್ ಅಂತೇಳಿ. ಹಾಗಾದರೆ CPM ಕ್ಯಾರೆಕ್ಟರ್ ಪರ್ ಮಿನಿಟು, PPM ಇದೊಂದು ಹೇಳಿದ ಹಿಂದೆ PP ಅಂದರೆ ಪೇಪರ್ ಪರ್ ಮಿನಿಟ್ ಅಂತೇಳಿ.
3 ವಿಧಗಳಲ್ಲಿ ಏನು ಮಾಡ್ತೀವಿ, ಕಂಪ್ಯೂಟರ್ ಪ್ರಿಂಟರ್ಗಳನ್ನು ಅಳಿತೀವಿ. ಇದು ಎಷ್ಟು ಒಂದು ನಿಮಿಷಕ್ಕೆ 300ರಿಂದ 3000 ಸಾಲುಗಳನ್ನು ಪ್ರಿಂಟ್ ಮಾಡ್ತದೆ. ಅದು 50ರಿಂದ 500 ಪ್ರಿಂಟ್ಗಳನ್ನು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟು ಮಾಡಿದರೆ ಇದೇನು ಮಾಡ್ತದೆ ಅಂದರೆ 300ರಿಂದ 3000 ಸಾಲುಗಳನ್ನು ಪ್ರಿಂಟ್ ಮಾಡ್ತೈತೆ. ಈಗ ಡ್ರಮ್ ಪ್ರಿಂಟರ್ ಇದೇನು ಮಾಡ್ತದೆ ಅಂದರೆ ಡ್ರಮ್ ಪ್ರಿಂಟರು ಇದು ಚುಂಬಕ ಮುದ್ರಕದ ಒಂದು ವಿಧ ಡ್ರಮ್ ಪ್ರಿಂಟರ್ ಅಂತೇಳಿ ಕರಿತೀವಿ. ಈ ಮುದ್ರಕವು ಡ್ರಮ್ ರೀತಿಯಲ್ಲಿರ್ತೈತಿ. ಅದನ್ನು ಟ್ರ್ಯಾಕ್ಗಳಾಗಿ ಏನು ಮಾಡ್ತೀವಿ, ವಿಭಜನೆ ಮಾಡ್ತೀವಿ. ಇದರ ವೇಗವನ್ನು LPM ಅಳಿತೀವಿ. LPM ಅಂದರೆ ಲೈನ್ ಪರ್ ಮಿನಿಟ್ನಲ್ಲಿ ಈ ಒಂದು ಡ್ರಮ್ ಪ್ರಿಂಟ್ನ ವೇಗವನ್ನು ಅಳಿತೀವಿ. ಇದು ನಿಮಿಷಕ್ಕೆ ಎಷ್ಟು ಮಾಡ್ತದೆ ಅಂದರೆ 300ರಿಂದ 2000 ಸಾಲುಗಳನ್ನು ಪ್ರಿಂಟ್ ಮಾಡ್ತೈತೆ. ಅದು ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ 50ರಿಂದ 500 ಅಕ್ಷರಗಳು, ಅಲ್ಲಿ ಅಕ್ಷರಗಳು ಆಗ್ತವೆ, ನೆನ್ಪಿಟ್ಕೋಬೇಕು. ಅಕ್ಷರಗಳಲ್ಲಿ ಪ್ರಿಂಟ್ ಮಾಡ್ತದೆ, ಇದು ಸಾಲುಗಳಲ್ಲಿ ಪ್ರಿಂಟ್ ಮಾಡ್ತದೆ. ಯಾವ ಡ್ರಮ್ ಪ್ರಿಂಟರ್ಗೂ ಮತ್ತು ಈಗ ಇದು ಹಿಂದೆ ಹೇಳೋದಲ್ಲ, ಅದು ಯಾವ ಪ್ರಿಂಟರು ನನಗೆ ಬರ್ತಿಲ್ಲ. ಲೈನ್ ಪ್ರಿಂಟರ್, ಡ್ರಮ್ ಪ್ರಿಂಟರ್, ಲೈನ್ ಪ್ರಿಂಟರ್ ಏನು ಮಾಡ್ತೀವಿ, ಸಾಲುಗಳಲ್ಲಿ ಪ್ರಿಂಟ್ ಮಾಡ್ತೀವಿ. ಈಗ ಡೈಸಿ ವೀಲ್ ಪ್ರಿಂಟರ್, ಇದೂ ಕೂಡ ಚುಂಬಕದ ಒಂದು ವಿಧ ಆಗಿರ್ತೈತೆ. ಈ ಮುದ್ರಕದಲ್ಲಿ ಮಾಹಿತಿಯನ್ನು ಚಕ್ರದ ಕಡ್ಡಿಗಳಲ್ಲಿ ಇರಿಸಲಾಗಿರ್ತೈತೆ. ಚಕ್ರದ ಕಡ್ಡಿಯಲ್ಲಿ ಮಾಹಿತಿಯನ್ನು ಏನು ಮಾಡ್ತೈತೆ, ಸಂಗ್ರಹಣೆ ಮಾಡಿಟ್ಕೊಳ್ತೈತೆ. ಚಕ್ರ ತಿರುಗಿದಾಗ ಅದರಲ್ಲಿ ಏನು ಮಾಡ್ತೇವೆ, ಇರುವಂಥ ಮಾಹಿತಿ ಪ್ರಿಂಟ್ ಆಗ್ತೈತೆ. ಆ ಚಕ್ರ ತಿರುಗ್ತಂದ್ರೆ ಏನು ಮಾಡ್ತೈತೆ, ಮಾಹಿತಿಯನ್ನು ಪ್ರಿಂಟ್ ಆಗ್ತಾ ಹೋಗ್ತೈತೆ. ಇದರ ವೇಗವನ್ನು CFCM ಅಲ್ಲಿ ಅಳ್ತೀವಿ, CPM ಅಲ್ಲಿ ಅಳ್ತೀವಿ. ಅಂದರೆ CPM ಅಂದರೆ ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಂತೇಳಿ. ಇದು ನಿಮಿಷಕ್ಕೆ ಏನು ಮಾಡ್ತದೆ ಅಂದರೆ 10ರಿಂದ 75 ಅಕ್ಷರಗಳನ್ನು ಪ್ರಿಂಟ್ ಮಾಡ್ತೈತೆ. ಇದನ್ನು ಕೂಡ ಅಕ್ಷರ ಅಂತ ನೆನ್ಪಿಟ್ಕೋಬೇಕು. 10ರಿಂದ 75 ಅಕ್ಷರ ಪ್ರಿಂಟ್ ಮಾಡ್ತೈತೆ. ಇವುಗಳ ಮೂಲಕ ಗ್ರಾಫಿಕ್ಗಳನ್ನು ಕೂಡ ನಾವು ಮುದ್ರಿಸಲಾಗುವುದಿಲ್ಲ. ಇದರಲ್ಲಿ ಏನು ಮಾಡೋಕ್ಕಾಗಿಲ್ಲ, ಗ್ರಾಫಿಕ್ ಮುದ್ರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಡೈಸಿ ವೀಲ್ ಪ್ರಿಂಟರಲ್ಲಿ. ಈಗ ಚುಂಬಕ ಮುದ್ರಕ ಮುಗಿತು. ಈಗ ಅಚುಂಬಕ ಮುದ್ರಕ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಈಗ ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇವು ಪೇಪರ್ ಮತ್ತು ಇಂಕ್ ರಿಬ್ಬನ್ಗಳಲ್ಲಿ ಏನು ಮಾಡ್ತೀವಿ, ಅಳತೆ ಮಾಡ್ತೀವಿ. ಇದು ಭೌತಿಕ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಇವುಗಳನ್ನು ಲೇಸರ್ ಅಂದರೆ ಇಂಕ್ಜೆಟ್, ಜೆರಾಕ್ಸ್, ಗ್ರಾಫಿಕ್, ಎಲೆಕ್ಟ್ರೋಸ್ಟ್ಯಾಟಿಕ್ ಮತ್ತು ಕೆಮಿಕಮ್ ತಂತ್ರಜ್ಞಾನ ಬಳಸಿ ಏನು ಮಾಡ್ತಾರೆ, ಮಾಹಿತಿಯನ್ನು ಮುದ್ರಣೆ ಮಾಡ್ತಾರೆ. ಇದರಲ್ಲಿ ಈ ಒಂದು ಅಚುಂಬಕ ಮುದ್ರಕದಲ್ಲಿ ಚುಂಬಕ ಮುದ್ರಕಗಳಿಗೆ ಹೋಲಿಸಿದರೆ ಇಂಪ್ಯಾಕ್ಟ್ ಪ್ರಿಂಟರ್ಗಳಿಗೆ ಹೋಲಿಸಿದರೆ ಈ ಒಂದು ಮುದ್ರಕಗಳ ವೇಗ ಏನಾಗಿರ್ತೈತೆ, ಹೆಚ್ಚಾಗಿರ್ತೈತೆ. ಉದಾಹರಣೆ ಹೇಳ್ಬೇಕಾದ್ರೆ ಇಂಕ್ಜೆಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್, ಇವು ಪ್ರಿಂಟರ್ನ ಒಂದು ವಿಧಗಳಿವು. ಇದರದ್ದು ಈ ಒಂದು ಚುಂಬಕ ಪ್ರಿಂಟರ್ನ ವಿಧಗಳಾಗಿರ್ತವೆ. ಈಗ ಶಾಯಿ ಸಿಂಪಡನಾ ಮುದ್ರಕ, ಅಚುಂಬಕ ಮುದ್ರಕದಲ್ಲಿ ಶಾಯಿ ಸಿಂಪಡನಾ ಮುದ್ರಕ ಬರ್ತೈತೆ. ಈ ಒಂದು ಶಾಯಿಯನ್ನು ಕಾಗದದ ಮೇಲೆ ಚೆಲ್ಲಿ ನಂತರ ಅಕ್ಷರಗಳನ್ನು ಮಾಡ್ತದೆ, ಮುದ್ರಣೆ ಮಾಡ್ತೀವಿ. ಶಾವಿ ಹಾಕ್ಕೊಂಡು ಪ್ರಿಂಟ್ ಮಾಡೋದು. ಇದನ್ನು PPMಗಳಲ್ಲಿ ಅಳಿತೀವಿ. PPM ಅಂದರೆ ಪೇಪರ್ ಪರ್ ಮಿನಿಟ್ ಅಂತೇಳಿ. ಈ ಒಂದು ಈ ಪ್ರಿಂಟರ್ ಎಷ್ಟು ಅಕ್ಷರ ಪ್ರಿಂಟ್ ಮಾಡ್ತಂದರೆ 10ರಿಂದ 20 ಪೇಜ್ಗಳನ್ನು ಪ್ರಿಂಟ್ ಮಾಡ್ತೈತೆ. ಇದರಲ್ಲಿ ರಿಸಲ್ಯೂಷನ್ 300 DPI ಡಾಟ್ಸ್ ಪರ್ ಇಂಚ್ ಇರ್ತೈತೆ. ಇದರಲ್ಲಿ DPI ಇರ್ತೈತೆ, ಡಾಟ್ಸ್ ಪರ್ ಇಂಚಸ್ ಈ ಒಂದು ಶಾಯಿ ಸಿಂಪಡನಾ ಒಂದು ಮುದ್ರಕದಲ್ಲಿ ಕಂಡುಬರ್ತೈತೆ. ಈಗ ಲೇಸರ್ ಪ್ರಿಂಟರ್, ಇವು ಕೂಡ ಅಚುಂಬಕ ಮುದ್ರಕದ ಒಂದು ವಿಧಾನ ಆಗಿರ್ತೈತೆ. ಇವು ಲೇಸರ್ ಕಿರಣಗಳನ್ನು ಬಳಸಿ ಮಾಹಿತಿಯನ್ನು ರವಾನೆ ಮಾಡ್ತೈತೆ. ಇದರಲ್ಲಿ ಟೋನರ್, ಕ್ಯಾಟ್ರಿಜ್ಗಳನ್ನು ಬಳಸ್ತೀವಿ. ಇದರ ವೇಗವನ್ನು PPMಗಳಲ್ಲಿ ಎಳಿತೀವಿ. ಇದರ ವೇಗ ಏನು ಮಾಡ್ತೀವಿ, PPMಗಳಲ್ಲಿ ಎಳಿತೀವಿ. ಇದು ಒಂದು ನಿಮಿಷಕ್ಕೆ 20ರಿಂದ 500 ಸಾಲುಗಳನ್ನು ಮುದ್ರಣೆ ಮಾಡ್ತೈತೆ. ಇತ್ತೀಚಿನ ಲೇಸರ್ ಪ್ರಿಂಟರ್ಗಳು ಏನಾಗಿರ್ತವೆ ಅಂತಂದರೆ ಅಚುಂಬಕದ ಪ್ರಿಂಟರ್ಗಳಾಗಿರ್ತವೆ. ಇವು ಇತ್ತೀಚಿನ ಲೇಸರ್ ಪ್ರಿಂಟರ್ಗಳು ಏನಾಗಿರ್ತವೆ ಅಂದರೆ 1 ನಿಮಿಷಕ್ಕೆ 1000 ಪೇಜ್ಗಳನ್ನು ಮುದ್ರಿಸುವಂಥ ದಕ್ಷತೆಯನ್ನು ಈ ಒಂದು ಪ್ರಿಂಟರ್ಗಳು ಹೊಂದಿರ್ತವೆ. ಬೇರೆ ಮುದ್ರಕಗಳಿಗೆ ಏನಾದರೂ ಹೋಲಿಸಿದ್ದೀವಿ ಅಂದರೆ ಇದರ ವೇಗ ಏನಾಗ್ತೈತೆ, ಅತ್ಯಂತ ವೇಗದ ಮುದ್ರಕ ಅಂತೇಳಿ ಹೇಳ್ಬೋದು. ಗುಣಮಟ್ಟನೂ ಕೂಡ ಅದು ಉತ್ತಮವಾಗಿರ್ತೈತೆ ಇದರಲ್ಲಿ. ಈಗ ಥರ್ಮಲ್ ಪ್ರಿಂಟರ್, ಇದು ಕೂಡ ಅಚುಂಬಕ ಮುದ್ರಕವಾಗಿರ್ತೈತೆ. ಇದು ನಾವು ಏನು ಮಾಡ್ತೀವಿ ಅಂದರೆ ಶಾಖ ಅಂದರೆ ಹೀಟನ್ನು ಬಳಸಿ ಮಾಹಿತಿಯನ್ನು ರವಾನೆ ಮಾಡ್ತೀವಿ. ಇದನ್ನು ಫ್ಯಾಕ್ಸ್ ಮೆಕ್ಯಾನಿಕ್ ಅಂತ ಕೂಡ ಕರಿತೀವಿ. ಇದು ನಿಮಿಷಕ್ಕೆ ಏನು ಮಾಡ್ತದೆ, 60 ಪೇಜ್ ಪ್ರಿಂಟ್ ಮಾಡ್ತೈತೆ. ಯಾವ್ದು ಬೇಕಾದರೆ HTML ಕೇಳ್ಬೋದು, ಅದಕ್ಕೆ ಎಲ್ಲ ನೆನ್ಬಿಟ್ಕೋಬೇಕು. ಇವಾಗ ನೋಡಿರಿ ಪ್ರೊಜೆಕ್ಟರ್.
ಇವಾಗ ಏನಿರ್ತದೆ ಮಾನಿಟರ್ ಆಯಿತು, ಪ್ರಿಂಟರ್ ಬಗ್ಗೆ ತಿಳ್ಕೊಂಡು ಇವಾಗ ಪ್ರೊಜೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಕೂಡ ಔಟ್ಪುಟ್ ಸಾಧನ ಆಗಿರ್ತೈತೆ. ಇದು ಕಂಪ್ಯೂಟರ್ ಪರದೆಯ ಮೇಲೆ ಕಾಣಲ್ಪಡುವಂಥ ಮಾಹಿತಿಯನ್ನು ದೊಡ್ಡ ಪರದೆಯ ಮೇಲೆ ಏನು ಮಾಡ್ತೈತೆ ಪ್ರದರ್ಶಿಸಿ ತೋರಿಸ್ತೈತೆ. ಅದಕ್ಕೆ ನಾವು ಪ್ರೊಜೆಕ್ಟರ್ ಅಂತೇಳಿ ಕರಿತೀವಿ. ಇದು ಲೇಸರ್ ಕಿರಣಗಳನ್ನು ಬಳಸಲ್ಪಡುವುದರಿಂದ ಅಷ್ಟು ಏನು ಮಾಡ್ತೀವಿ ದೊಡ್ಡ ಚಿತ್ರ ಆಗಿ ಇದು ಕಾಣ್ತೈತೆ. ಇವಾಗ ನೋಡ್ರಿ ಧ್ವನಿವರ್ಧಕ ಸ್ಪೀಕರ್ ಕೂಡ ಒಂದು ಔಟ್ಪುಟ್ ಸಾಧನ. ಇದು ಮಾಹಿತಿಯನ್ನು ಶಬ್ದದ ಮೂಲಕ ಬಿತ್ತರಿಸುವಂಥ ಒಂದು ಸಾಧನ ಆಗಿರ್ತೈತಿ. ಉದಾಹರಣೆಗೆ ಇಯರ್ಫೋನು, ಹೆಡ್ಫೋನು ಇವೆಲ್ಲ ಏನು ಮಾಡ್ತೀವಿ ನಾವು ಧ್ವನಿ ಮುದ್ರಕದ ಒಂದು ರೂಪವಾಗಿ ಬಳಸ್ತೀವಿ. ಪ್ಲಾಟರ್ ಕೂಡ ಇದೊಂದು ಔಟ್ಪುಟ್ ಸಾಧನ ಆಗಿರ್ತೈತಿ. ಇವುಗಳು ರೇಖಾಚಿತ್ರಗಳ ರೇಖಾಚಿತ್ರಗಳು, ನಕಾಶೆ ಮುಂತಾದವುಗಳನ್ನು ಮುದ್ರಿಸಲು ಏನು ಮಾಡ್ತೀವಿ ನಾವು ಈ ಒಂದು ಪ್ಲಾಟರನ್ನು ಬಳಸ್ತೀವಿ. ಇವು ಸಾಮಾನ್ಯವಾಗಿ ತಂತ್ರಜ್ಞಾನ ಬಳಸಿ CAD ಅಥವಾ CMC ಚಿತ್ರಗಳು ಹೆಚ್ಚಾಗಿ ನಾವು ಈ ಒಂದು ಪ್ಲಾಟರನ್ನು ಬಳಸ್ತೀವಿ. ಇಲ್ಲಿ ಗಂಟ ನಾವು ಏನು ಮಾಡಿದ್ದೀವಿ ಔಟ್ಪುಟ್ ಇನ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಇನ್ಪುಟ್ಟು ಆಗುತ್ತೆ ಹಾಗೆ ಔಟ್ಪುಟ್ ಎರಡೂ ಆಗಿರ್ತೈತಿ. ಅಂಥ ಒಂದು ಸಾಮಗ್ರಿ ಯಾವುದು ಅಂತ ಒಂದು ಸಾಧನ ಯಾವುದು ಅಂತಂದ್ರಿ ಮೋಡಮ್. ಇದಕ್ಕೆ ನಾವು ಇನ್ಪುಟ್ ಸಾಧನ ಕೂಡ ಕರಿತೀವಿ. ಯಾಕಂದರೆ ಅದಕ್ಕೆ ಮಾಹಿತಿಯನ್ನು ಕೂಡ ಒದಗಿಸ್ತೀವಿ, ಅದರಿಂದ ಮಾಹಿತಿಯನ್ನು ಕೂಡ ಪಡ್ಕೋತೀವಿ. ಅದಕ್ಕಾಗಿ ಇದೊಂದು ಇನ್ಕಮ್ ಮತ್ತು ಔಟ್ಪುಟ್ ಡಿವೈಸ್ ಆಗಿ ಬಳಸ್ತೀವಿ. ಪೆನ್ ಡ್ರೈವ್ ಇದು ಮಾಹಿತಿಯನ್ನು ಕೊಡ್ಕೊತೈತೆ, ಮಾಹಿತಿ ನಮಗೂ ಕೊಡ್ತೈತೆ. ಹಾಗಾಗಿ ಇದು ಔಟ್ಪುಟ್ ಇನ್ಪುಟ್ ಎರಡೂ ಸಾಧನವಾಗಿ ಬಳಸ್ತೀವಿ. ಟಚ್ ಸ್ಕ್ರೀನ್ ಇದನ್ನು ಕೂಡ ಎರಡೂ ಒಂದು ಸಾಧನವಾಗಿ ಬಳಸ್ತೀವಿ. ವೆಬ್ ಕ್ಯಾಮ್ರಾ ಇದನ್ನು ಕೂಡ ಔಟ್ಪುಟ್ ಆ್ಯಂಡ್ ಇನ್ಪುಟ್ ಸಾಧನ ಆಗಿರ್ತೈತೆ. ಪ್ಯಾಕ್ಸ್ ಕೂಡ ಇನ್ಪುಟ್ ಔಟ್ಪುಟ್ ಸಾಧನ. ಡಿಜಿಟಲ್ ಕ್ಯಾಮ್ರಾ ಇದೊಂದು ಕೂಡ ಔಟ್ಪುಟ್ ಇನ್ಪುಟ್ ಸಾಧನವಾಗಿ ನಾವು ಬಳಸ್ತೀವಿ. ಎರಡೂ ಕಾಂಬಿನೇಷನ್ ಇರುವಂತಹ ಇಷ್ಟು ಒಂದು ಏನಿದ್ದಾವೆ ಸಾಧನಗಳಿದ್ದಾವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಗಂಟೆ ಏನು ಮಾಡ್ಕೊಂಡು ಇನ್ಪುಟ್ಟು ಔಟ್ಪುಟ್ಟು ಇದರೊಳಗೆ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಆ ಒಂದು ಇನ್ಪುಟ್ಟು ಔಟ್ಪುಟ್ ಸಾಧನಗಳ ಮೇಲೆ ಪ್ರಶ್ನೋತ್ತರವನ್ನು ಬಿಡಿಸ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.